ಈ ಸಮಸ್ಯೆ ಯಾವಾಗ ನಮ್ಮನ್ನ ಬಾಧಿಸುತ್ತೆ ಹೆಚ್ಚಾಗಿ ಅಂತ ಹೇಳಿದ್ರೆ ಸಮಸ್ಯೆ ಬಗ್ಗೆ ಅರಿವಿಲ್ಲದೆ ಇದ್ದಾಗ ಅಂದ್ರೆ ಫ್ಯಾಮಿಲಿ ಸಪೋರ್ಟ್ ಅಂತ ಹೇಳೋದು ತುಂಬಾ ಮುಖ್ಯವಾಗಿ ಬರ್ತಕ್ಕಂಥ ಒಂದು ಅಂಶ. ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ ಇವನಿಗೆ ಏನು ದೇವಸ್ಥಾನಗಳಿಗೆ ಕರ್ಕೊಂಡೋಗಿ ಏನೋ ಅದೆಲ್ಲ ರೀತಿಯಾದಂತಹ ಒಂದು ಸಂಪ್ರದಾಯಗಳನ್ನೆಲ್ಲ ಮಾಡಿರ್ತೀವಿ. ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡೋಗಿದ್ದೀವಿ, ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡೋಗಿದ್ದೀವಿ ಎಲ್ಲ. ಸೊ ಯಾವ್ದಾದ್ರು ಒಂದು OCD ಅಂತ ಒಂದು ಲಕ್ಷಣನೋ ಅಥವಾ ಡಿಪ್ರೆಷನ್ ಅಥವಾ ಆತಂಕನೋ ಅಥವಾ ಇನ್ಯಾವುದಾದ್ರೂ ಒಂದು ಮಾನಸಿಕ ಸಮಸ್ಯೆ ನೀವು ನಮಸ್ಕಾರ, ಮಾರುತಿ, ಸೈಕಾಲಜಿಸ್ಟ್, ಹಿಪ್ನೋಥೆರಪಿಸ್ಟ್ ಅಂಡ್ NLP ಪ್ರಾಕ್ಟೀಷನರ್. ಸೊ ಯಾವುದಾದ್ರೂ ಒಂದು ಮಾನಸಿಕ ಸಮಸ್ಯೆಯಲ್ಲಿ ಒಬ್ಬ ವ್ಯಕ್ತಿ ಬಳಲ್ತಾ ಇದ್ದಾನೆ ಅಂತ ಹೇಳಿದ್ರೆ ಆತನಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡಿಸಿದಾಗ್ಲೂ ಕೂಡ, ಈಗ ನಿಮ್ಮಲ್ಲಿ ತುಂಬಾ ಉದಾಹರಣೆಗಳು ಆ ರೀತಿಯಾಗಿ ನಿಮ್ಮ ಕುಟುಂಬಸ್ಥರಲ್ಲಿ ಅಥವಾ ಸ್ವತಃ ನಿಮಗೆ ಆಗಿರುತ್ತೆ. ಸೊ ಯಾವ್ದಾದ್ರು ಒಂದು OCD ಅಂತ ಒಂದು ಲಕ್ಷಣನೋ ಅಥವಾ ಡಿಪ್ರೆಷನ್ ಅಥವಾ ಆತಂಕನೋ ಅಥವಾ ಇನ್ಯಾವುದಾದ್ರೂ ಒಂದು ಮಾನಸಿಕ ಸಮಸ್ಯೆ ನಿಮ್ಗೆ ಡಯಾಗ್ನೋಸಿಸ್ ಆಗಿದ್ರು ಕೂಡ ನೀವು ಏನೋ ದೀರ್ಘಕಾಲದಿಂದ ಅದನ್ನ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಕೂಡ ಕೆಲವೊಂದು ಸಲ ನೀವು ಅದರಿಂದ ಗುಣಮುಖರಾಗ್ತಾ ಇರ್ತಕ್ಕಂಥ ಅನುಭವವನ್ನ ಪಡ್ಕೊಳ್ತಕ್ಕಂಥದ್ದು ಕೆಲವು ಸಲ ನಿಮ್ಗೆ ಅದು ವಿಫಲ ಆಗ್ತಾ ಇದೆ ಅನ್ನೋ ರೀತಿಯಾದ ಒಂದು ಏನು ಮನಸ್ಥಿತಿ ಕಾಣಿಸುತ್ತೆ. ಅದು ಕುಟುಂಬಸ್ಥರಲ್ಲಿ ಹೆಚ್ಚಾಗಿ ಇವನಿಗೆ ತುಂಬಾ ಕಡೆ ನಾವು ಏನು ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ, ಇವನಿಗೆ ಏನು ದೇವಸ್ಥಾನಗಳಿಗೆ ಕರ್ಕೊಂಡೋಗಿ ಏನೋ ಅದೆಲ್ಲ ರೀತಿಯಾದಂತಹ ಒಂದು ಸಂಪ್ರದಾಯಗಳನ್ನೆಲ್ಲ ಮಾಡಿರ್ತೀವಿ. ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡೋಗಿದ್ದೀವಿ, ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡೋಗಿದ್ದೀವಿ. ಎಲ್ಲಾ ರೀತಿಯಾದ ಸಮಸ್ಯೆಗಳಿಗೆ ಅಥವಾ ಎಲ್ಲಾ ರೀತಿಯಾಗಿ ನಾವು ಅದನ್ನ ಇವನ್ನ ಸಮಸ್ಯೆಯಿಂದ ಹೊರಗಡೆ ಬರ್ಸೋದಕ್ಕೆ ಎಲ್ಲಾ ರೀತಿಯಾದ ಪ್ರಯತ್ನಗಳನ್ನು ಮಾಡಿದೀವಿ ಅಂತ ಹೇಳ್ತೀರಾ. ಸೊ ಇಲ್ಲಿ ಯಾವುದೇ ಒಬ್ಬ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿಗೆ ನೀವು ಹೊರಗಡೆ ಯಾವ ರೀತಿಯಾದ ಟ್ರೀಟ್ಮೆಂಟ್ ಕೊಡಿಸ್ತೀರಾ ಅನ್ನೋದ್ರ ಜೊತೆಗೆ ಒಬ್ಬ ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡೋಗಿ ನೀವು ಸೈಕೋಥೆರಪಿಸ್ಟ್ ಕೊಡಿಸ್ತೀರಾ ಅಥವಾ ಸೈಕ್ಯಾಟ್ರಿಸ್ಟ್ ಕಡೆಯಿಂದ ಔಷಧಿಗಳನ್ನ ನೀವು ಕೊಡಿಸ್ತಾ ಇರ್ತೀರಾ ಅಂತ ಹೇಳಿದ್ರು ಕೂಡ ಇದ್ರ ಜೊತೆಗೆ ಕೌಟುಂಬಿಕ ಬೆಂಬಲ ಅಂದ್ರೆ ಫ್ಯಾಮಿಲಿ ಸಪೋರ್ಟ್ ಅಂತ ಹೇಳೋದು ತುಂಬಾ ಮುಖ್ಯವಾಗಿ ಬರ್ತಕ್ಕಂಥ ಒಂದು ಅಂಶ. ಸೊ ಒಬ್ಬ ವ್ಯಕ್ತಿಗೆ ಮಾನಸಿಕವಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಆತ ಇರ್ತಕ್ಕಂಥ ವಾತಾವರಣವನ್ನ ಅವನು ಯಾವ ರೀತಿಯಾದ ಒಂದು ಅನುಭವವನ್ನ ಪಡ್ಕೊಳ್ತಾ ಇದ್ದಾನೆ ಮತ್ತೆ ಯಾವ ರೀತಿಯಾದ ಭಾವನಾತ್ಮಕ ಬೆಂಬಲವನ್ನ ಪಡಿತಾ ಇದ್ದಾನೆ ಅನ್ನೋದು ಅತಿ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಉದಾಹರಣೆಗೆ ನಿಮ್ಗೆ ತುಂಬಾ ಅರ್ಥ ಮಾಡಿಸೋದಕ್ಕೆ ಅನ್ನೋ ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ, ಈಗ ಒಂದು ಮಗು ಇರುತ್ತೆ ಮನೆಯಲ್ಲಿ, ಅದಕ್ಕೆ ಒಂದು ಏನೋ ನೆಗಡಿ ಮತ್ತೆ ಕೆಮ್ಮು ಬರ್ತದೆ. ನೀವು ಅದನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀರಾ, ಅಲ್ಲಿ ಒಂದು ಪ್ಯಾರಾಸಿಟಮಾಲ್ ಅಥವಾ ಸಿರಪ್ ಯಾವುದೋ ಒಂದು ರೀತಿ ಕೊಡ್ತಾರೆ. ಸೊ ಆ ಮಗುಗೆ ನೀವು ಸಿರಪ್ ಹಾಕಿದ ತಕ್ಷಣ ಆ ಒಂದು ಶೀತದಿಂದ ಹೊರಗಡೆ ಬರ್ತದೆ ಮಗು. ಸೊ ನೀವು ಆ ಸಿರಪ್ ಹಾಕೋದ್ರ ಜೊತೆಗೆ ಮಗುವಿಗೆ ಏನೋ ತಣ್ಣೀರನ್ನ ಕುಡಿಯೋದಕ್ಕೆ ನೀವು ಬಿಡೋದಿಲ್ಲ, ಜೊತೆಗೆ ಫ್ರಿಡ್ಜ್ ಅಲ್ಲಿ ಏನು ಇರ್ತಕ್ಕಂಥ ವಸ್ತುಗಳನ್ನ ಸೇವನೆ ಮಾಡದಿರೋ ರೀತಿ ಅವಾಯ್ಡ್ ಮಾಡ್ತೀರಾ, ಮಗುನ ಬೆಚ್ಚಗಿಟ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಸೊ ಈ ರೀತಿ ಇದ್ದಾಗ ಮಗುಗೆ ಏನು ಡಾಕ್ಟ್ರು ಔಷಧಿ ಬರೆದುಕೊಟ್ಟಿರ್ತಕ್ಕಂಥದ್ದನ್ನ ನೀವು ಮಗುಗೆ ಹಾಕಿ ಜೊತೆಗೆ ಮಗುಗೆ ನೀವು ಈ ರೀತಿಯಾದ ಒಂದು ಸುಭದ್ರತೆ ಕಲ್ಪಿಸ್ಕೊಟ್ಟಾಗ ಮಗು ಆ ಸಮಸ್ಯೆಯಿಂದ ಹೊರಗಡೆ ಬರ್ತದೆ. ಅಂದ್ರೆ ಡಾಕ್ಟರ್ ಏನು ಬರೆದು ಕೊಟ್ಟಿದ್ರು ನಿಮ್ಗೆ ಔಷಧ, ಅದ್ರ ಜೊತೆಗೆ ನೀವು ತಗೊಂಡಂತಹ ಪ್ರಿಕಾಷನ್ಸ್ ಅಲ್ಲಿ ಮಗು ಎಷ್ಟು ಬೇಗ ಆ ಸಮಸ್ಯೆಯಿಂದ ಹೊರಗಡೆ ಬರ್ತದೆ ಅನ್ನೋ ನಿರ್ಧಾರ ಆಗ್ತದೆ. ಸೊ ಅದೇ ರೀತಿಯಾಗಿ ಮಾನಸಿಕ ಸಮಸ್ಯೆ ಕೂಡ ಹಾಗೆ. ಸೊ ನೀವು ಹೊರಗಡೆ ಹೋಗಿ ಏನೋ ಬರೀ ಟ್ರೀಟ್ಮೆಂಟು ಅಥವಾ ಇನ್ಯಾವುದೋ ನೀವು ಬೇರೆ ರೀತಿಯಾದ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಮನೆಯಲ್ಲಿ ಅವರಿಗೆ ಅಥವಾ ಅವರ ಒಂದು ಕ್ಲೋಸ್ಡ್ ಸರ್ಕಲ್ ಅಂತ ಏನಿರ್ತದೆ ಅಥವಾ ಅವರು ಎಮೋಷನಲ್ ಇನ್ವಾಲ್ವ್ಮೆಂಟ್ ಇಟ್ಕೊಂಡಿರ್ತಕ್ಕಂಥ ಜನ ಅವರಿಗೆ ಒಂದು ರೀತಿಯಾದ ಒಂದು ಕಂಫರ್ಟಬಲ್ ಫೀಲ್ ಆಗೋ ರೀತಿಯಾದ ಒಂದು ವಾತಾವರಣ ಕಲ್ಪಿಸ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಹೊರಗಡೆ ಎಷ್ಟೇ ಟ್ರೀಟ್ಮೆಂಟ್ ಪಡಿಸಿದ್ರು ಕೂಡ ಅವರು ಆ ಸಮಸ್ಯೆಯಿಂದ ಮಾನಸಿಕ ಸಮಸ್ಯೆಯಿಂದ ಹೊರಗಡೆ ಬರ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ. ಸೊ ಹಾಗಾಗಿ ಇಲ್ಲಿ ಸಮಸ್ಯೆ ಯಾವಾಗ ನಮ್ಮನ್ನ ಬಾಧಿಸುತ್ತೆ ಹೆಚ್ಚಾಗಿ ಅಂತ ಹೇಳಿದ್ರೆ ಸಮಸ್ಯೆ ಬಗ್ಗೆ ಅರಿವಿಲ್ಲದೆ ಇದ್ದಾಗ, ಅತಿ ಮುಖ್ಯವಾಗಿ ಮಾನಸಿಕ ಸಮಸ್ಯೆಗಳ ಬಗ್ಗೆ ಇನ್ನಷ್ಟು ಜಾಗೃತಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡಿಬೇಕು. ಸೊ ಯಾವಾಗ ನೀವು ಇದ್ರ ಬಗ್ಗೆ ಅರಿವು ತಗೊಳ್ತೀರಾ ಆಗಷ್ಟೇ ನೀವು ಮಾನಸಿಕವಾಗಿ ಬಳಲ್ತಾ ಇರ್ತಕ್ಕಂಥ ನಿಮ್ಮ ಕುಟುಂಬಸ್ಥರು ಅಥವಾ ನೀವೇನಾದ್ರೂ ಮಾನಸಿಕವಾಗಿ ಬಳಲ್ತಾ ಇತ್ತು ಅಂತ ಹೇಳಿದ್ರೆ ಇದಕ್ಕೆ ಒಂದು ರೀತಿಯಾದ ಟ್ರೀಟ್ಮೆಂಟ್ ಇದೆ ಅನ್ನೋ ಒಂದು ಮನಸ್ಥಿತಿಗೆ ಬರ್ತೀರಾ. ಅದರಿಂದ ಹೇಗೆ ಹೊರಗಡೆ ಬರ್ಬೇಕು ಅನ್ನೋದ್ರ ಕಡೆ ಗಮನ ಹರಿಸ್ತೀರಾ. ಜೊತೆಗೆ ಮಾನಸಿಕ ಆರೋಗ್ಯದಿಂದ ಅಥವಾ ಮಾನಸಿಕ ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ಯಾವ ರೀತಿಯಾಗಿ ಆರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ರೀತಿಯ ಅರಿವು ಬರ್ತದೆ. ಸಂಪೂರ್ಣವಾಗಿ ಒಂದು ಕೌಟುಂಬಿಕ ಬೆಂಬಲ ಸಿಕ್ಕಿ ವ್ಯಕ್ತಿಗೆ ಭಾವನಾತ್ಮಕವಾಗಿ ಒಂದು ರೀತಿಯಾದ ಬೆಂಬಲ ಸಿಕ್ತು ಅಂತ ಹೇಳಿದ್ರೆ ಅದ್ರ ಜೊತೆಗೆ ನೀವೇನು ಹೊರಗಡೆ ಸೈಕೋಥೆರಪಿಸ್ಟ್ ಅಂತ ಕೊಡಿಸ್ತೀರಾ ಅದು ಎಲ್ಲವೂ ಕೂಡ ಒಂದು ಏನು ಔಷಧವಾಗಿ ಆ ವ್ಯಕ್ತಿಗೆ ಕೆಲಸ ಮಾಡಿ ಆಗ ಆತ ಆ ಸಮಸ್ಯೆಯಿಂದ ಹೊರಗಡೆ ಬರೋ ಪ್ರಯತ್ನ ನಡೆಯುತ್ತೆ.